ನಮಸ್ಕಾರ. ಸೂರ್ಯನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಗುರುನಾಥ್ ಜಾಂತಿಕರ್ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ವತಿಯಿಂದ ಆಗ್ರಹ. ಶಿವಮೊಗ್ಗದ ಕರ್ನಾಟಕ ಕ್ಯಾಮ್ಷನ್ ವತಿಯಿಂದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಮತ್ತು ಸೆಮಿನರಿ 7ನೇ ಘಟಕೋತ್ಸವ ಕಾರ್ಯಕ್ರಮ. ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಬಹುಜನ ಮತದಾರರ ವೇದಿಕೆಯಿಂದ ಶರಣಬಸಪ್ಪ ಸುಗೂರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರದು ಎಂದು ಒತ್ತಾಯಿಸಿ ಎಬಿವಿಪಿ ಬೃಹತ್ ಪ್ರತಿಭಟನೆ. ವಿಶ್ವ ಶಿಶುಕರ ದಿನಾಚರಣೆ. ಫ್ಲಾರೆನ್ಸ್ ನೈಟಿಂಗಲ್ ಮೂರ್ತಿ ಸ್ಥಾಪನೆಯಾಗಲಿ. ರಾಜ್ಕುಮಾರ್ ಮಾಳ್ಗೆ. ಪುಟ್ಟರಾಜ್ ಗುರು ಅಭಿಮಾನಿ ಭಕ್ತರ ಸಮಾವೇಶದ ಸಮಾರೋಪ ಸಮಾರಂಭ. ಮೇ 17ರಿಂದ 19ರವರೆಗೆ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ. ಸುದ್ದಿಯ ವಿವರಗಳು. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಸಂಜಯಕುಮಾರ್ ಪಾಟೀಲರು, ಜೂನ್ 3ರಂದು ನಡೆಯಲಿರುವ ಕಲಬುರಗಿ ಈಶಾನ್ಯ ವಲಯ ಪದವೀಧರರ ಕ್ಷೇತ್ರದಿಂದ ಸಹಕಾರಿ ಧುರೀಣರು ಹಾಗೂ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಗುರುನಾಥ್ ಜಾಂತಿಕರ್ ಅವರು ಮೇ 16ರಂದು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸ್ಥಾನಕ್ಕೆ ಚುನಾವಣೆ ಜರುಗುತ್ತಿದೆ. ಬೀದರ್ ಜಿಲ್ಲೆಯ ಹಿರಿಯ ಸಹಕಾರಿಗಳು, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಕೀಲರಾಗಿರುವ ಗುರುನಾಥ್ ಜಾಂತಿಕರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ನೀಡದೆ ಅನ್ಯಾಯ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ಹೊಂದಿರುತ್ತಾರೆ. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ 15,000, ಕಲಬುರಗಿ ಜಿಲ್ಲೆಯಲ್ಲಿ 10,000, ಯಾದಗಿರಿ ಜಿಲ್ಲೆಯಲ್ಲಿ 5,000, ರಾಯಚೂರು ಜಿಲ್ಲೆಯಲ್ಲಿ 10,000, ಕೊಪ್ಪಳ ಜಿಲ್ಲೆಯಲ್ಲಿ 5,000, ಬಳ್ಳಾರಿ ಜಿಲ್ಲೆಯಲ್ಲಿ 7,000, ವಿಜಯನಗರದಲ್ಲಿ 5,000 ಜನರನ್ನು ಸದಸ್ಯತ್ವ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರತಿ ತಾಲೂಕು ಮತ್ತು ಗ್ರಾಮಗಳಲ್ಲಿ ಚಿರಪರಿಚಿತರಾಗಿರುತ್ತಾರೆ. ಕಳೆದ 35 ವರ್ಷಗಳಿಂದ ಸಂಘ ಪರಿವಾರವಾದ ಆರ್ಎಸ್ಎಸ್, ಬಿಜೆಪಿ, ಎಬಿವಿಪಿ, ಸಹಕಾರ ಭಾರತಿಗಳಲ್ಲಿ ಅಲ್ಲದೆ ಸಂಘ ಪರಿವಾರದ ಅನೇಕ ಸಂಘಟನೆಯಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಿರುತ್ತಾರೆ. ವಿಶೇಷವಾಗಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಲ್ಲಿ ಎಬಿವಿಪಿ ಪೂರ್ಣ ಅವಧಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿರುತ್ತಾರೆ. ಜಿಲ್ಲೆಯ ಎಲ್ಲರೊಂದಿಗೆ ಒಳ್ಳೆಯ ಬಾಂಧವ್ಯ ಮತ್ತು ಒಡನಾಡಿ ಹೊಂದಿರುತ್ತಾರೆ. ಬೀದರ್ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ. ಬೀದರ್ ಜಿಲ್ಲೆಯ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರಿಗೆ 1994ರಲ್ಲಿ 1 ವರ್ಷದ ವೇತನ ಬಿಡುಗಡೆ ಆಗದ ಸಂದರ್ಭದಲ್ಲಿ ವಿದ್ಯಾರ್ಥಿ ಬಳಗವನ್ನು ಕಟ್ಟಿಕೊಂಡು ನಿರಂತರವಾಗಿ ಹೋರಾಟವನ್ನು ನಡೆಸಿ ವೇತನ ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಅದೇ ರೀತಿ ಕಾಲೇಜು ಉಪನ್ಯಾಸಕರುಗಳು ಯುಜಿಸಿ ವೇತನ ಪ್ರಾರಂಭಿಸುವಂತೆ ಬೆಂಬಲಿಸಿ ಉಪನ್ಯಾಸಕರೊಂದಿಗೆ ಹೋರಾಟ ನಡೆಸಿರುತ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದು ಸಾರ್ವಜನಿಕರಿಂದ ಅನುಕೂಲವಾಗಲೆಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಹೋರಾಟ ಮಾಡಿ ಈ ಸ್ಟ್ಯಾಂಪ್ ಛಾಪು ಕಾಗದ ಸರಳವಾಗಿ ಜನರಿಗೆ ಸಿಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇವಲ ನಮ್ಮ ವಿಭಾಗ ಅಲ್ಲದೆ ರಾಜ್ಯಾದ್ಯಂತ ಸಹಕಾರಗಳೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿರುತ್ತಾರೆ ಎಂದು ಮಾತನಾಡುತ್ತಾ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಗನ್ನಾಥ್ ಕರಂಜೆ, ನಾಗಶೆಟ್ಟಿ ಪಾಟೀಲ್, ಅಣ್ಣರಾವ್ ನವದ್ಗೆರೆ, ಸಂಜಯಕುಮಾರ್ ಸಜ್ಜನ್, ಬಸವಪ್ರಕಾಶ್ ವಕೀಲರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಶಾನ್ಯ ಪದವೀಧರ ಚುನಾವಣೆ ದಿನಾಂಕ 3/6/2020ರಂದು ನಡೆಯಲಿದ್ದು, ಈ ಒಂದು ಚುನಾವಣೆಗೆ ಪ್ರಬಲ ಆಕಾಂಕ್ಷಿಗಳಾದಂಥ ಸಹಕಾರ ಕ್ಷೇತ್ರದ ದಿಗ್ಗಜರು ಹಾಗೂ ಸಹಕಾರ ರತ್ನ ಪುರಸ್ಕೃತ ಮಾನ್ಯ ಶ್ರೀ ಗುರುನಾಥ್ ಜಾಂತಿಕರ್ ಸರ್ ಅವರು ಈ ಒಂದು ಈಶಾನ್ಯ ಪದವೀಧರ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ. ಅವರಿಗೆ ಭಾಜಪದಲ್ಲಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು 30 ವರ್ಷಗಳಿಂದ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ಕೆಲಸ ಮಾಡಿದ್ದಾರೆ. ಹಾಗೂ ಅದೇ ರೀತಿ ಎಬಿವಿಪಿ ಆಗಿರ್ಬೋದು, RSS ಆಗಿರ್ಬೋದು ಹಾಗೂ ಅನೇಕ ಸಂಘಟನೆಗಳಲ್ಲಿ ಅವರ ಒಂದು ಸೇವೆಯನ್ನು, ಸಾಮಾಜಿಕ ಸೇವೆಯನ್ನು ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ವಕೀಲ ವೃತ್ತಿಯೂ ಸಹ ಅವರ ಒಂದು ಆಗಿದೆ, ವಕೀಲ ವೃತ್ತಿಯಾಗಿದೆ. ಹಾಗಾಗಿ ಅನೇಕ ಅವರ
ಸ್ನೇಹಿತರ ಬಳಗ ಇದೆ. ಹಾಗಾಗಿ ಅವರು ಈ ಒಂದು ಚುನಾವಣೆಯಲ್ಲಿ ಅವರ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಅಭ್ಯರ್ಥಿ ಆಗಬೇಕಿತ್ತು. ಆ ಒಂದು ಟಿಕೆಟನ್ನು ಕೈ ತಪ್ಪಿದ್ದಕ್ಕಾಗಿ ಎಲ್ಲ ನಮ್ಮ ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದಿಂದ ಹಾಗೂ ಏನು ಈ ಈಶಾನ್ಯ ಕಲಬುರಗಿ ವಿಭಾಗ ಸಂಪೂರ್ಣವಾಗಿ ನಮ್ಮ ಸಹಕಾರಿ ಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲಿ ನಮ್ಮ ಎಲ್ಲರ ಒಂದು ಒತ್ತಾಯ ಏನಿದೆ ಅಂತಂದ್ರೆ, ಮೊನ್ನೆ ಗುರುನಾಥ್ ಜಾಂತಿಕರ್ ಸರ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಒಂದು ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಅವರು ಅಭ್ಯರ್ಥಿಯಾಗಿ ನಾಮಾಂಕನ ಹಾಕಬೇಕಂಥೇಳಿ ಈ ಒಂದು ನಾವು ಆಗ್ರಹ ಮಾಡಿದ್ದೇವೆ. ಹಾಗಾಗಿ ಬರುವ ಒಂದು 16ನೇ ತಾರೀಕು ಚುನಾವಣೆಯ ಅಭ್ಯರ್ಥಿಯನ್ನು ನಾವು ನಾಮಿನೇಷನ್ನು ಕೊನೆಯ ದಿನವಾಗಿರೋದರಿಂದ ಅವರು 16ನೇ ತಾರೀಕು ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಬೇಕು ಅಂತ ನಮ್ಮೆಲ್ಲರ ಆಗ್ರಹ ಇದೆ. ಬೀದರ್ ಜಿಲ್ಲೆಯ ಸಹಕಾರಿ ಧುರೀಣರಾದಂಥ ಹಾಗೂ BJPಯ ಹಿರಿಯ ಮುಖಂಡರಾದಂಥ ಗುರುನಾಥ್ ಜಾಂತಿಕರ್ ಅವರನ್ನು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಘೋಷಿಸಬೇಕಾಗಿತ್ತು. ಆದರೆ ಯಾವುದೋ ಕಾರಣಕ್ಕಾಗಿ ಅವರನ್ನು ಈ ಒಂದು ಚುನಾವಣೆಯಲ್ಲಿ ಈಶಾನ್ಯ ಪದವೀಧರ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅವರನ್ನು ಗುರುತಿಸದೆ ಬೇರೆಯವರನ್ನು ಬೆಂಬಲಿತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಂಥ ಭಾರತೀಯ ಜನತಾ ಪಕ್ಷಕ್ಕೆ ಈ ಸಲ ಸಹಕಾರಿ ಕ್ಷೇತ್ರದ ಒಂದು ನಾಯಕರು ಅವರನ್ನು ಒಂದು ಪಾಠ ಕಲಿಸಬೇಕಾಗಿದೆ. ಯಾಕಂದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಹಾಗೂ ಅನೇಕ ಸಹಕಾರಿಗಳ ಜೊತೆಗೆ ಒಡನಾಟ ಹೊಂದಿದಂಥವರು ಮತ್ತು ವಕೀಲ ವೃತ್ತಿಯಲ್ಲಿ ಒಂದು ಕೆಲಸ ಮಾಡಿದಂಥವರು ಇವತ್ತು ಗುರುನಾಥ್ ಜಾಂತಿಕರ್ ಅವರನ್ನು ಗುರುತಿಸದೆ ಕಡೆಗಣಿಸಿದ್ದನ್ನು ನಾವು ಇವತ್ತು ಅವರಿಗೆ ತೋರಿಸಬೇಕಾಗ್ಯದ. ಭಾರತೀಯ ಜನತಾ ಪಕ್ಷಕ್ಕೆ ಗುರುನಾಥ್ ಜಾಂತಿಕರ್ ಅವರ ಶಕ್ತಿ ಏನನ್ನೋದು ತೋರಿಸ್ಬೇಕಾಗ್ಯದ. ಹಾಗಾಗಿ ನಾವು ಸಹಕಾರಿ ಒಂದು ರಂಗದವರು ಇವತ್ತಿನದ ಅವರ ಸ್ವತಂತ್ರ ಅಭ್ಯರ್ಥಿಯಾಗಿ ಇದೇ ಬರುವಂಥ 16ನೇ ತಾರೀಕಿಗೆ ನಾಮಪತ್ರ ಸಲ್ಲಿಸಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. 16ನೇ ತಾರೀಕಿಗೆ ಏನಂದ್ರೆ ನಾವು ಗುರುನಾಥ್ ಜಾಂತಿಕರ್ ಅವರಿಗೆ ಏನಾದರೂ ನಾಮಪತ್ರವನ್ನು ಸಲ್ಲಿಸ್ತಾರೆ ಮತ್ತು ಪ್ರಚಂಡ ಬಹುಮತದಿಂದ ಅವರು ಗೆಲ್ಲುತ್ತಾರೆ ಅನ್ನೋ ವಿಶ್ವಾಸವನ್ನು ನಾನು ವ್ಯಕ್ತ ಮಾಡ್ತೀನಿ. ನಮ್ಮ ಗುರುನಾಥ್ ಜಾಂತಿಕರ್ ಸಾಹೇಬರಿಗೆ ನಾವು ಸ್ವತಂತ್ರ ಅಭ್ಯರ್ಥಿಯಾಗಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದಲೂ ನಾವು ಒತ್ತಾಯ ಮಾಡ್ತೇವೆ. ಕಾರಣ ಅವರು ಸಹಕಾರ ಕ್ಷೇತ್ರದಲ್ಲಿ ಅಲ್ಲದೆ ಜನರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿರ್ತಾರೆ. ಅವರ ಒಂದು ಸೇವೆಯನ್ನು ನಾವು ಪರಿಗಣಿಸಿ ಸಹಕಾರ ಕ್ಷೇತ್ರದಲ್ಲಿ ವತಿಯಿಂದ ಅವರಿಗೆ ನಾವು ಚುನಾವಣೆ ಕಣದಲ್ಲಿ ಇಳಿಸಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ. ಸೊ ಅವರು ಈಗಾಗಲೇ ನಾವು ಎನ್ರೋಲ್ಮೆಂಟ್ ಮಾಡಿ ಬೀದರ್ನಲ್ಲಿ 15,000, ಕಲಬುರಗಿಯಲ್ಲಿ 10,000, ಯಾದಗಿರಿಯಲ್ಲಿ 5,000, ರಾಯಚೂರಿನಲ್ಲಿ 10,000, ಕೊಪ್ಪಳದಲ್ಲಿ 5,000, ಬಳ್ಳಾರಿಯಲ್ಲಿ 7,000, ವಿಜಯನಗರದಲ್ಲಿ 5,000 ಹೀಗೆ 57 ಸದಸ್ಯರನ್ನು ನಾವು ಸ್ವಂತವಾಗಿ ನಾವು ಜಾಂತಿಕರ್ ಸರ್ ಪರವಾಗಿ ನಾವು ಮಾಡಿಸಿದ್ದೀವಿ. ಸೊ ಹೀಗಾಗಿ ನಮ್ಮ ಹತ್ರ ಮತದಾರರು ಇದ್ದಾರೆ. ಅದಕ್ಕೆ ನಮ್ಮ ಪ್ರಬಲ ಆಕಾಂಕ್ಷಿ ಆಗಿರುವ ಜಾಂತಿಕರ್ ಸರಿಗೆ ನಾವು ಪ್ರಚಂಡ ಮತದಿಂದ ಆರಿಸಿ ನಾವು ತರಲು ಇಚ್ಛಿಸಿರ್ತೇವೆ. ಆದರೆ ಸಹಕಾರ ಕ್ಷೇತ್ರಕ್ಕೆ ನಮಗೆ ಭಾಳ ಒಂದು ಆನೆ ಬಲ ಬಂದಂಗೆ ಆಗಿರ್ತದೆ. ಅವ್ರು ಗೆದ್ದಿದ್ದಾರೆ. ಅದಕ್ಕೆ ದಯವಿಟ್ಟು ಅವರಿಗೆ ನಾವೆಲ್ಲರೂ ಬೆಂಬಲಿಸ್ತೇವೆ ಅಂತ ಹೇಳ್ತಾ ನಾನು ಬೀದರ್ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ APMC ತರಕಾರಿ ಮಾರ್ಕೆಟ್ ಬಳಿ ಇರುವ ಶಾಮೂಲ್ ಫಂಕ್ಷನ್ ಹಾಲ್ನಲ್ಲಿ ಶಿವಮೊಗ್ಗದ ಕರ್ನಾಟಕ ಕ್ಯಾಪ್ಷನ್ ಟ್ರಸ್ಟ್ ವತಿಯಿಂದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಮತ್ತು ಸೆಮಿನಾರ್ನ 2024ನೇ ಸಾಲಿನ 7ನೇ ಗ್ರಾಜ್ಯುಯೇಷನ್ ಹಾಗೂ KITS ಬೈಬಲ್ ಕಾಲೇಜಿನ ಪುಸ್ತಕ ಬಿಡುಗಡೆ ಸುವಾರ್ತೆ ಸಾರುವವರಿಗೆ ಗುರುದೀಕ್ಷೆ ಕಾರ್ಯಕ್ರಮ ಮತ್ತು ಅಭ್ಯಾಸದ ಪದವಿ ಘಟಕೋತ್ಸವ ಸಮಾರಂಭ ನಡೆಯಿತು. ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಕರ್ನಾಟಕ ಕಂಪ್ಯೂಷನ್ ಟ್ರಸ್ಟ್ ಶಿವಮೊಗ್ಗ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಮತ್ತು ಸೆಮಿನರಿ, ಶ್ರೀ ಯೇಸುವಿನ ನಿಲಯ ಮಂಜುನಾಥ ಬಡಾವಣೆ, ಪುರಲೆ ಶಿವಮೊಗ್ಗ. ಕರ್ತನಾದ ಶ್ರೀ ಯೇಸು ಕ್ರಿಸ್ತನ ದಿವ್ಯವಾದ ನಾಮದಲ್ಲಿ ಧನ್ಯವಾದಗಳು. ದೇವರ ಮಹಾಕೃಪೆಯಿಂದ KITS ಬೈಬಲ್ ಕಾಲೇಜಿನ ಸದಸ್ಯರಾದ ನಾವು ನಿಮ್ಮನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸುಬ್ಬರಾವ್, ಮುತ್ತು ಕುಮಾರ್, ನೆಲ್ಸನ್ ಸುಮಿತ್ರಾ, MP ಜೈಪಾಲ್, KV ಪಾಲ್, ಶಾಲಿವಾನ್ SM, ರಾಜ್ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಸ್ತಗಳಿಂದ ಹೇಗೆ ನಡೆಸಿದ್ದಾರೆ ಅದರಲ್ಲಿ ನಾನು ಇಲ್ಲಿ ಎಲ್ಲ ನಮ್ಮ ಪರಿಚಯ ಇರೋರೇ ಇದ್ದಾರೆ. ಮತ್ತೆ ನಮ್ಮ ಕಾಲನಿಯಿಂದ ನಾನು ವಿಜಯಶ್ರೀ ಮತ್ತೆ ವೇದಮಣಿ ಟೀಚರ್ ಕೂಡ ಇದ್ದಾರೆ. ನಾನು ನಿಜ ಹೇಳ್ತೀನಿ, ನಾನು ಕಿಡ್ಸ್ ಕಾಲೇಜ್ಗೆ ಸೇರ್ಬೇಕಾದ್ರೆ
ಅದೇ ಒಂದು ತಿಂಗಳಲ್ಲಿ ನಾವು ಇನ್ನೂ ಸ್ಟಡಿ ಮಾಡಬೇಕು. ಯಾಕಂದ್ರೆ ನಾನು ಪ್ರಯತ್ನ ಪಡ್ತಾ ಇದ್ದೆ ಪ್ರಿಯರೇ, ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ದೇವರು ನನಗೆ ಪ್ರತಿಯೊಂದರಲ್ಲಿ ಜಯ ಕೊಡ್ತಾರೆ ಪ್ರಿಯರೇ. B.Ed ಮುಗಿತು, B.Ed ಮುಗಿತು, ಎಲ್ಲಾ ಸ್ಟಡೀಸ್ ಆಯ್ತು. ಮದುವೆಯಿಂದ ಸಭೆಗೆ ಹೋಗುವುದು, ಆರಾಧನೆ ಮಾಡುವುದು, ಎಲ್ಲ ಒಂದು ಸಭಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಈ ರೀತಿ ಎಲ್ಲ ನಾನು ಬೆಳೆಸಿಕೊಂಡು ಬಂದಿದ್ದೇನೆ. ಯಾಕಂದ್ರೆ ನನಗೆ ಬರಬೇಕು, ಆಮೇಲೆ ಎಲ್ಲ ಸ್ಟಡೀಸ್ ಮುಗಿಸ್ಬೇಕು, MA ಮಾಡಬೇಕು, ಈ ರೀತಿ ಎಲ್ಲ ಲೌಕಿಕವಾದ ವಿಚಾರಗಳಲ್ಲಿ ನಾನು ತೊಡಗಿದ್ದು. ಒಂದು ದಿವಸ MA ಅಡ್ಮಿಷನ್ ಫೋನ್ ಕಾಲ್ ಯಾರಂತಂದ್ರೆ ಪ್ರಿಸ್ಕಿಲಾ ಆಂಟಿ, ನಿಮ್ಗೆಲ್ಲ ಗೊತ್ತಿರ್ಬೇಕು. ಪ್ರಿಸ್ಕಿಲಾ ಪಾಲ್ ಅವರಿಂದ, ಅವರು ಕೂಡ ನಮ್ಮ ಕಾಲನಿಯವರು, ನಮ್ಮ ಆಂಟಿ. ಎಷ್ಟು ನಾನು ಇವತ್ತು ಅವರಿಗೆ ಎಷ್ಟು ಕೃತಜ್ಞಳಾಗಿದ್ದೇನೆ ಅಂದ್ರೆ ನಿಜವಾಗ್ಲೂ MA ಒಂದು ಸರ್ಟಿಫಿಕೇಟ್ ಸಿಕ್ತು, ಡಿಸ್ಟಿಂಕ್ಷನ್ ಪಾಸ್ ಆಗಿನಿ, B.Ed D.Ed ಎಲ್ಲ ಮುಗಿದಿದೆ. ಆದ್ರೂ ಕೂಡ ಇವತ್ತು ಈ ಸರ್ಟಿಫಿಕೇಟ್ ಪಡ್ಲಿಕ್ಕೆ ಬಹಳ ಒಂದು ಉತ್ಸಾಹದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ಫೋನ್ ಕಾಲ್ ಬಂತು, ವಿಜಯಶ್ರೀ ಅಮ್ಮ ನಿನಗೆ ಬಹಳ ಆಸಕ್ತಿ ಇದೆ, ಮತ್ತೆ ಇನ್ನೂ ಹೆಚ್ಚಿನ ದೇವ್ರ ವಾಕ್ಯಗಳನ್ನು ತಿಳಿದುಕೊಡ್ತಮ್ಮ. ಈ ಕಿಡ್ಸ್ ಕಾಲೇಜ್ಗೆ ನೀನು ಸೇರಿದ ಮೇಲೆ ನಿನ್ಗೆ ಗೊತ್ತಾಗುತ್ತೆ ನಿನಗೆ ಹೇಗಿದೆ ದೇವ್ರ ವಾಕ್ಯ, ಮತ್ತೆ ಅದರ ಅಭಿರುಚಿ ಇನ್ನೂ ಹೆಚ್ಚಾಗ್ತದೆ ಅಮ್ಮ. ನೀನು ಕಿಡ್ಸ್ ಕಾಲೇಜ್ಗೆ ಜಾಯಿನ್ ಆಗು. ನೋಡು, ದೇವ್ರ ವಾಕ್ಯ ನಿನ್ ಮನೆಗೆ ಬರ್ತಿದೆ ಅಮ್ಮ. ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲಿ ಹೋಗಿ ನೀನು ಕಲಿಬೇಕು, ಆ ಕಾಲೇಜ್ಗೆ ಈ ಕಾಲೇಜ್ಗೆ ಅಂತ ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ನಿನಗೆ 3 ಮಕ್ಕಳಿದ್ದಾರೆ, ಎಲ್ಲರಿಗೆ LKG ಅಂತ ಹೇಳಿ ಮಕ್ಕಳಿದ್ದಾರೆ. ಆದ್ರೆ ನೀನು ಹೋಗಿ ಪ್ರಯಾಸ ಪಡುವ ಅವಶ್ಯಕತೆ ಇಲ್ಲ ಅಮ್ಮ. ನಿನ್ನ ಮನೆಯವರೆಗೂ ದೇವ್ರ ವಾಕ್ಯ ಬರ್ತಾ ಇದೆ. ಆನ್ಲೈನ್ ಕ್ಲಾಸ್ ಇರುತ್ತೆ. ನಿನ್ನ ಕಿಡ್ಸ್ ಕಾಲೇಜು ನಿಜವಾಗ್ಲೂ ಪ್ರಿಯರೇ, ನಾನು ಹೇಳ್ತೀನಿ, ಇದರಿಂದ ಅನೇಕ ಅದ್ಭುತಗಳು ನನ್ನ ಜೀವಿತದಲ್ಲಿ ನಡೆದಿವೆ, ಅನೇಕ ಅದ್ಭುತಗಳು. ಮತ್ತೆ ನಾನು ಇವತ್ತು ಸಂದಿಗ್ಧ ಪರಿಸ್ಥಿತಿ ಇಂಥ ಒಂದು ಬರಿತಾ ಇದ್ದೀನಿ. ಏನಂತ ಗೊತ್ತಾ? ಮನೆಯಿಂದ ಕಿಡ್ಸ್ ಕಾಲೇಜಿಗೆ ಕರ್ತನ ನಡೆಸುವಿಕೆ. ಈಗ ಮುಗಿದಿದೆ ಸಾಕ್ಷಿ. ಕಿಡ್ಸ್ ಕಾಲೇಜ್ನಲ್ಲಿ ಸೇರಿದಾಗ ಏನೆಲ್ಲ ಆಯಿತು, ಮೊದಲು ಹೇಗಿದ್ದೆ ನಾನು ಹೇಳ್ತೀನಿ, ಸಾಧಾರಣೆಯಿಂದ ಅಸಾಧಾರಣತೆಗೆ ನಡೆಸಿದಂಥ ದೇವರಾಗಿದ್ದಾರೆ. ಮೊದಲು ಕಿಡ್ಸ್ ಕಾಲೇಜ್ನಲ್ಲಿ ಜಾಯಿನ್ ಆಗಿ ಕರ್ತನ ವಾಕ್ಯಗಳನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತೀನೋ, ನಿಜವಾಗ್ಲೂ ಆತನು ಬಲಪಡಿಸಿ ಪ್ರಿಯರೇ ನನ್ನನ್ನು ದೃಢವಾಗಿ ನಿಲ್ಲುವಂತೆ ಆತನು ಸಹಾಯ ಮಾಡಿದ್ದಾನೆ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದ ದೇವರೇ, ಕೃಪಾ ಸತ್ಯ ಸಂಪೂರ್ಣವೇ ಇರುವುದು. ಅಯ್ಯ, ನೀನು ನಂಬಿಗಸ್ತರು, ಕೃಪೆಯ ಐಶ್ವರ್ಯವುಳ್ಳವರು, ನಿನ್ನೆ ಇವತ್ತು ಯಾವಾಗಲೂ ಏಕರೀತಿಯಾಗಿದ್ದು ನಿಮ್ಮ ಕರುಣಾಕಟಾಕ್ಷಗಳಿಂದ ಅಯ್ಯ ಈ ಕಿಡ್ಸ್ ಬೈಬಲ್ ಕಾಲೇಜ್ನನ್ನು ನೀನು ಉತ್ತಮವಾದ ರೀತಿಯಲ್ಲಿ ನಡೆಸ್ತಾ ಇದ್ದಕ್ಕಾಗಿರುವ ವಂದನೆಗಳು. ಅಯ್ಯ, ಇದು ನಮ್ಮ ಯೋಜನೆಯಲ್ಲ, we have come here to acknowledge your presence and celebrate the great achievement you are doing through the KIT ministry. Lord, we commit the entire team into the mighty hand of God. Lord, you continue to bless them, take care of them, O God. The resource will reach to many people around Karnataka, that the Karnataka state will become your nation, O God. Your state, and all people here will accept you and glorify your name, O God. We worship you, we adore your name, we appreciate all the work that you are doing in and through this KIT ministry. Continue to bless every one of us, O God. In Jesus' name. ಜೋರಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಕೆಲವೇ ದಿನದಲ್ಲಿ ಈ ಒಂದು ಪಠ್ಯ ಪುಸ್ತಕ ನಮ್ಮೆಲ್ಲರಿಗಿಂತ ಒಂದು ಪ್ರಿಯರೇ ಪುಸ್ತಕ ನಾವು ಎಂದೂ ಕೋರ್ಸ್ ಮಾಡುವಂತ ಪ್ರತಿ ವಿದ್ಯಾರ್ಥಿಗಳಿಗೆ 100 ಪೇಜ್ ಬರೀಬೇಕೆಂಬುದಾಗಿ ಹೇಳಿದಂತ ಆ ಒಂದು ರೀತಿಯ ಮೇರೆಗೆ ಅವರು ಬರೆದಂತ ಪುಸ್ತಕ ಇವತ್ತು ಪ್ರಿಯರೇ ದೇವರ ಸನ್ನಿಧಾನದಲ್ಲಿ ಪುಸ್ತಕವಾಗಿ ಅದು ಹೊರ ಬರ್ತಾ ಇದೆ. ಆ ಇಸ್ರಾಯೇಲರು ಆಚರಿಸುವ 7 ಹಬ್ಬಗಳ ಮಹತ್ವ, ಮೇರಿ ಸುಂದರಂ ಬೆಂಗಳೂರು ಅವರ ಜೀವನ ಚರಿತ್ರೆ ಉಳ್ಳಂತ ಸುಮಾರು 170 ಪುಟಗಳು, ಹೆಚ್ಚು ಕಡಿಮೆ 170 ಪುಟಗಳು, 170 ಪೇಜಸ್. ಆ ಒಂದು ಸುಂದರವಾದ ಪುಸ್ತಕ ಕರ್ನಾಟಕಕ್ಕೆ ಪ್ರಿಯರೇ ಸಿಗ್ತಾ ಇದೆ. ದೇವರು ಈ ಪುಸ್ತಕವನ್ನ ಪ್ರಿಯರೇ ನಾಟಕ ವಿಶ್ವವಿದ್ಯಾಲಯದ ಅಧ್ಯಕ್ಷರು, ನಮ್ಮ ಪ್ರೀತಿಯ
ಮತ್ತನೆ ಡಾಕ್ಟರ್ ಮುತ್ತುಕುಮಾರ್ ಸರ್ ಅವರು shall inaugurate this book. Okay, ದಯವಿಟ್ಟು ನಮ್ಮ ದೇವಿ ಸುಂದರಂ ಅಮ್ಮನವರ ಮಕ್ಕಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. The great achievement of printing that thesis for your glory. Lord, you continue to use these thesis for reaching to the different. ಜೋರಾಗಿ ಚಪ್ಪಾಳೆ. ಕಲಿಯುವಂತ ಅತ್ಯಾಸಕ್ತಿ ಉಳ್ಳವರನ್ನ ಕೊಡುವುದಾಗಿ 15 ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡ್ತಾ ಇರುವಾಗ ಪ್ರಿಸ್ಕಿಲ್ ಅಮ್ಮನವರ ಒಂದು ಮೊಮ್ಮಗ ನನ್ನ ಕರ್ಕೊಂಡು ಹೋಗಲಿಕ್ಕೆ ಬಂದಾಗ ದೇವರ ಮಹಾಕೃಪೆಯಿಂದ ಇವರು ಮತ್ತೆ ಪ್ರೀತಿಯ ತಂದೆ ಆತನೇ ಸುಂದರಾಜ್ ಅಂಕದವರು ಇವರು ಅಮ್ಮನವರು ಹೇಳ್ತಾ ಇರುವಾಗಲೇ ಇವರು ಸುಂದರಾಜ್ ಅಂಕದವರು ನಮ್ಮ ಆತ್ಮೀಯವರಾಗಿರೋರು ಅವ್ರಿಗೆ ಫೋನ್ ಮಾಡು ಅಮ್ಮಗೆ ತುಂಬಾ ಟಾರ್ಚರ್. ಅವ್ರ ಅಡ್ಮಿಷನ್ ಆಗಲಿ ಇವ್ರಿಗೆ ಫೋನ್ ಮಾಡು ಸುಮಾರು ಒಂದು ಗಂಟೆ ಒಳಗೆ ಸುಮಾರು 50ರಿಂದ 60 ಜನರಿಗೆ ಫೋನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಚಪ್ಪಾಳೆ. ಇವರು ನನ್ನನ್ನ ಮನೆ ಕರ್ಕೊಂಡು ಹೋದ್ರು. ಆಗ ಅಡ್ಮಿಷನ್ಸ್ ಆರಂಭವಾಯಿತು. ಅಪ್ಲಿಕೇಶನ್ಸ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ದೇವರ ಮಹಾಕೃಪೆಯಿಂದ ಮೊದಲನೇ ದಿನದಲ್ಲೇ 25 ಜೋರಾಗಿ ಚಪ್ಪಾಳೆ. ಮೊದಲನೇ ದಿನದಲ್ಲೇ ಪ್ರಿಯರೇ 25 ಜನರನ್ನ ನಾವು ಪ್ರವೇಶ ಪಡೆದ್ವಿ. ಆ ದಿನ ಪ್ರಿಯರೇ ನಮ್ಮ ದೇಸಿ ಪದ್ಮಿನಿ ಅಮ್ಮನವರು, ಸುಂದರ ಅಂಕದವರು, ನಾನು ಬಹಳಷ್ಟು ಕೃತಜ್ಞತೆ ಹೇಳ್ತೇನೆ ಅಮ್ಮನವರಿಗೆ, ಪ್ರಿಸ್ಕಿಲ್ ಅಮ್ಮನವರಿಗೂ ಇವರಿಗೂ ಪ್ರಿಯರೇ. ಆ ಸಂಜೆ ನಾವು ಅಡ್ಮಿಷನ್ ಪಡೆದು ಸಂಜೆ ಬರುವಾಗ ನನ್ನನ್ನ ಭೇಟಿ ಮಾಡಿದವರು ನಮ್ಮ ಮಗನೇ ಸುಧಾಕರ್ ಮಲಿಗಿಯವರು ದಯವಿಟ್ಟು ಸಹಾಯದಿಂದ ಅನೇಕ ಕಡೆಗಳಲ್ಲಿ ನನ್ನನ್ನ ಬೈಕಲ್ಲಿ ಕರ್ಕೊಂಡು ಹೋಗಿ ಪ್ರಿಯರೇ ಬೀದರ್ ಜಿಲ್ಲೆಯಲ್ಲಿ ಅನೇಕರನ್ನ ಅಡ್ಮಿಷನ್ ಮಾಡಿಸುವುದಕ್ಕೆ ಸಹಾಯ ಮಾಡುವಂತ ಜೋರಾಗಿ ದೇವರಿಗೆ ಘನಮಾನ ಮಹಿಮೆ ಸಲ್ಲಿಸೋಣ. ಇದೆಲ್ಲ ಕಾರ್ಯಗಳನ್ನು ಮಾಡಿದ್ದು ದೇವರಾಗಿದ್ದಾನೆ. ಇದೆಲ್ಲದಕ್ಕೂ ಕಾರಣ ದೇವರಾಗಿದ್ದಾನೆ. ಇವರೆಲ್ಲರ ಹೃದಯಗಳಲ್ಲಿ ದೇವರು ಇಟ್ಟಂತ ಭಾರಕ್ಕೆ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. KIKS ಬೈಬಲ್ ಕಾಲೇಜು ಬಹಳ ಅತ್ಯುತ್ತಮವಾದಂತ ರೀತಿಯಲ್ಲಿ ಇದು ಬೆಳೆಯುತ್ತಾ ಬಂತು. ಪ್ರತಿ ತಿಂಗಳು ಪಠ್ಯ ಪುಸ್ತಕವನ್ನು ಕೊಡುವಾಗ ಈಗ ವೃಕ್ಷವಾಗಿ ಬೆಳೀತಾ ಇದೆ. ಇನ್ನ ದೇವರು ಈಗ ನೀವು ವೃಕ್ಷವಾದರೆ ನಿಮ್ಮಿಂದ ಫಲ ಸಿಗ್ತಾ ಇರುವಾಗ ಆ ಫಲಗಳ ಮುಖಾಂತರ ಮತ್ತೆ ಅನೇಕರು ಸೇರುವಂತೆ ಅನೇಕರಿಗೆ ಕಿಡ್ಸ್ ಬೈಬಲ್ ಕಾಲೇಜ್ ಒಂದು ಆಶೀರ್ವಾದಕರವಾಗಿರ್ಬೇಕಂತ ನಾನು ಬಯಸ್ತಾ ಇದ್ದೇನೆ. ಒಂದು ಸಮಯ ಕ್ರಿಶ್ಚಿಯನ್ಸ್ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಫಾರ್ಮ್ ಅವರು ಅನೇಕರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ಹಾಕಿದ್ರು. ಏನಂದ್ರೆ ಎಲ್ಲರಿಗೆ ಪುಣ್ಯಕ್ಷೇತ್ರಕ್ಕೆ ಹೋಗಲು ಸಬ್ಸಿಡಿ ಕೊಡ್ತಾ ಇದ್ದಾರಲ್ವಾ, ಎಲ್ಲರಿಗೂ ಸಿಗ್ತಾ ಇದೆ ಸಬ್ಸಿಡಿ, ಅಲ್ಲಿಗೆ ಹೋಗಲು ಇಲ್ಲಿಗೆ ಹೋಗಲು ಸಬ್ಸಿಡಿ ಸಿಗ್ತಾ ಇದೆ. ಕ್ರಿಶ್ಚಿಯನ್ಸ್ಗೆ ಮಾತ್ರ ಸಬ್ಸಿಡಿ ಸಿಗ್ತಾ ಇಲ್ಲ, ನಮಗೂ ಸಬ್ಸಿಡಿ ಬೇಕು ಗವರ್ಮೆಂಟ್ ಇಂದ ಅಂತ ಒಂದು ಅರ್ಜಿಯನ್ನು ಹಾಕುವಾಗ ಅದು ಕೇಸು ಅನೇಕ ವರ್ಷ ಹಾಗೆ ನಡೀತಾ ಇದೆ. ಅದಕ್ಕೆ ಒಂದು ಸ್ಪೆಷಲ್ ಕಮಿಟಿಯನ್ನು ಹಾಕಿದ್ರು. ಆ ಕಮಿಟಿಯಲ್ಲಿ ಅವರೆಲ್ಲರೂ ಡಿಸ್ಕಸ್ ಮಾಡ್ತಾ ಇರುವಾಗ ಈಗ ಫೈನಲ್ ಆಗಿ ಒಂದು ಆಲೋಚನೆ ಅಂತಂತವರಿಗೆ ಎಲ್ಲರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ಸಬ್ಸಿಡಿ ಅನ್ನು ಕೊಡ್ತಾ ಇದ್ದಾರೆ. ಆದರೆ ಕ್ರಿಶ್ಚಿಯನ್ಸ್ಗೆ ನಾವೇಕೆ ಕೊಡಬೇಕು? ಕ್ರಿಶ್ಚಿಯನ್ಸ್ಗೆ ನಾವು ಸಬ್ಸಿಡಿ ಕೊಡುವಂತ ಅವಶ್ಯಕತೆ ಇಲ್ಲ. ಕ್ರಿಶ್ಚಿಯನ್ಸ್ಗೆ ಸಬ್ಸಿಡಿ ಕೊಡುವಂತ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದೀವಿ, ಓಕೆ, ಅದರಲ್ಲಿ ಅರ್ಥ ಇದೆ. ಕ್ರಿಶ್ಚಿಯನ್ಸ್ಗೆ ಸಬ್ಸಿಡಿ ಯಾಕೆ ಕೊಡಬೇಕು, ಕೊಡಬಾರದು ಎಂಬ ರೀತಿಯಲ್ಲಿ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ.
ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಹುಜನ ಮತದಾರರ ವೇದಿಕೆಯ ಶರಣಬಸಪ್ಪ ಸೂಗೂರು ಜೂನ್ 3ರಂದು ನಡೆಯಲಿರುವ ಕಲಬುರಗಿ ಈಶಾನ್ಯ ವಲಯ ಪದವೀಧರರ ಕ್ಷೇತ್ರದಿಂದ ಬಹುಜನ ಮತದಾರರ ವೇದಿಕೆಯ ವತಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ಗೆ ಈಶಾನ್ಯ ಪದವೀಧರರ ಮತಕ್ಷೇತ್ರಕ್ಕೆ ಚುನಾವಣೆ ಘೋಷಣೆಯಾಗಿದೆ. ಈ ಚುನಾವಣೆಯು ಪದವೀಧರರಿಂದ ಪದವೀಧರರಿಗಾಗಿ ಪದವೀಧರರಿಗೋಸ್ಕರ ಜರುಗಲಿದೆ. ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ ಈ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲು ಬಯಸಿದ್ದೇನೆ. ಈಶಾನ್ಯ ವಲಯ ಪದವೀಧರರ ವ್ಯಾಪ್ತಿಯಲ್ಲಿ 1.49 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಅರ್ಹ ಪದವೀಧರರ ಮತದಾರರ ಪಟ್ಟಿಯು ಬಿಡುಗಡೆಯಾಗಿದೆ. ಈ ಪದವೀಧರರ ವಿಧಾನ ಪರಿಷತ್ ಮತಕ್ಷೇತ್ರವು ಕಲಬುರಗಿ, ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ ಹಾಗೂ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತದಿಂದ ವ್ಯಾಪ್ತಿಯನ್ನು ಒಳಗೊಂಡಿದೆ. ಈಗಾಗಲೇ ಈಶಾನ್ಯ ಪದವೀಧರ ಮತಕ್ಷೇತ್ರದಿಂದ ಚುನಾವಣಾಧಿಕಾರಿಯಾಗಿರುವ ಮನೋಜ್ ಬಾಜ್ಪೇಯಿ ಅವರು ಮತದಾರರ ಪಟ್ಟಿ ಪರಿಶೀಲಿಸಿದ್ದು 1.49 ಕೋಟಿಗೂ 1.49ಕ್ಕೂ ಅಧಿಕ ಮತದಾರರು ಅರ್ಹರಾಗಿರುವುದಾಗಿ ಘೋಷಿಸಿದ್ದಾರೆ. ನಾನು ಈ ಬಾರಿ ಕರ್ನಾಟಕ ವಿಧಾನ ಪರಿಷತ್ಗೆ ಉಮೇದುವಾರಿಕೆ ಸಲ್ಲಿಸುವ ಇರಾದೆ ಹೊಂದಿದ್ದು ಈಗಾಗಲೇ 10,000ಕ್ಕೂ ಅಧಿಕ ಮತದಾರರನ್ನ ನೋಂದಣಿ ಮಾಡಿಸಿದ್ದೇನೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುಭಾಷ್ ಚಿಕ್ಕಣಗಾಂವ್, ರಾಘವೇಂದ್ರ ಚಲುವಾಜಿ, ಬಾಬು ಸೋನಿ, ಜಗನ್ನಾಥ್ ಹೊನ್ನ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 6 ವರ್ಷದಲ್ಲಿ ಏನಪ್ಪ ಅಂದ್ರೆ ಚಂದ್ರಶೇಖರ್ ಪಾಟೀಲ್ ಅವರು MLC ಆಗಿ ಪದವೀಧರ ವೇದಿಕೆಯಿಂದ ಪದವೀಧರ ಮತಕ್ಷೇತ್ರದಿಂದ ಅವರು ಆಯ್ಕೆಯಾದರು. ಸುಮಾರು ತಮಗೆಲ್ಲ ಗೊತ್ತಿದೆ, TSI ಹಗರಣದಲ್ಲಿ ಪರೀಕ್ಷೆಯಲ್ಲಿ ಎಷ್ಟು ಪದವೀಧರಿಗೆ ಅನ್ಯಾಯ ಆಗಿದೆ. ಆದರೂ ಕೂಡ ಅವರು ಈ ಒಂದು ವಿಷಯದ ಬಗ್ಗೆ ನಮ್ಮ ಈಶಾನ್ಯ ವಲಯದ ಅಭ್ಯರ್ಥಿಗಳಿಗೆ ಆದ ಅನ್ಯಾಯವನ್ನು ಸದನದಲ್ಲಿ ಅವರು ಯಾವುದೇ ರೀತಿಯ ಮಾತಾಡಿಲ್ಲ. ಮತ್ತು ಅದಕ್ಕಿಂತ ಮುಂಚೆ ಇರ್ತಕ್ಕಂಥ ಯಾವುದೇ MLC ಆಗಿರ್ಬೋದು, ಅವರು ಯಾವುದೇ ರೀತಿಯ ಈ ಭಾಗದಲ್ಲಿ ಇರ್ತಕ್ಕಂಥ ಏನಪ್ಪ ಪದವೀಧರ ಬಗ್ಗೆ ಯಾವುದೇ ಮುತುವರ್ಜಿ ವಹಿಸಿ ಮಾತಾಡಿಲ್ಲ. ಅದಕ್ಕಾಗಿ ನನ್ನ ಮನವಿ ಇದೆ, ಈಶಾನ್ಯ ವಲಯದ ಭಾಗದಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯಿಂದ ಹಿಡ್ಕೊಂಡು ನಾವು ವಿಜಯನಗರವರೆಗೆ ಇರ್ತಕ್ಕಂಥ ರಾಯಚೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬಳ್ಳಾರಿ ಎಲ್ಲ ಜಿಲ್ಲಾ ಮತ್ತು ನನ್ನ ಪದವೀಧರ ಮತದಾರ ಬಂಧುಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ಬರುವ ಜೂನ್ 3ರಲ್ಲಿ ಏನಪ್ಪ ಅಂದು ನಾವು ಈ ಚುನಾವಣೆ ಇದೆ. ಆ ಚುನಾವಣೆಗೆ ತಾವು ನನಗೆ ಅಮೂಲ್ಯವಾದ ತಮ್ಮ ಮೊದಲ ಪ್ರಶಸ್ತಿ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ನನಗೆ ಆರಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇವಾಗಿನ MLC ಎಲೆಕ್ಷನ್ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಬೆಂಬಲ ಸೂಚಿಸ್ತೀನಿ. ಬೆಂಬಲ ಸಂಪೂರ್ಣ ಇರ್ತದೆ. ಆಮೇಲೆ ನಮ್ದು ದಲಿತ ವೋಟರ್ಸ್ ಏನು ಪದವೀಧರರಿದ್ದಾರೆ, ಅವರು ದಯಮಾಡಿ ಒಳ್ಳೆಯ ಕ್ಯಾಂಡಿಡೇಟ್ ಇದ್ದಾರೆ. ಆಮೇಲೆ ನಮ್ಮದು ಮಾನ್ಯವರು ಖಾನ್ಸಿರಾಮ್ ಅವರ ಸಿದ್ಧಾಂತ ಹಾಗೂ ಬಹುಜನ ಸಮಾಜ ಪಕ್ಷದಲ್ಲಿ ಸ್ವಲ್ಪ ದುಡಿದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪಕ್ಷದ ಸ್ಥಾನಮಾನ ನಿಭಾಯಿಸಿ ಮತ್ತೆ ಇವಾಗ ಬಹುಜನ ಮತದಾರರ ವೇದಿಕೆಯ ಅಂತೇಳಿ ರಾಜ್ಯ ಅಧ್ಯಕ್ಷರು ಕೂಡ ಒಳ್ಳೆಯ ಹೋರಾಟಗಾರರು. ಇಂಥವ್ರನ್ನ ನಾವು ಮತವನ್ನು ನೀಡಿ ನನ್ನ ಬಾಂಧವರು, ನನ್ನ ಕುಲ ಬಾಂಧವರು, ನಮ್ಮದು ದಲಿತರು, ಪದವೀಧರರು ಇಂಥವ್ರು ನಾವು ಓಟನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಬ್ರಿಟಿಷ್ ಶಿಕ್ಷಣ ನೀತಿಯಿಂದ ಮುಕ್ತರಾಗಿ ಭಾರತೀಯ ಶಿಕ್ಷಣ ಪಡೆಯುವಂತಾಗಬೇಕು ಎಂಬ ಆಶಯದೊಂದಿಗೆ ಕೇಂದ್ರ ಸರ್ಕಾರವು ನೂತನ ಶಿಕ್ಷಣ ನೀತಿ ಜಾರಿಗೆ ತಂದಿದೆ. ಯಾವುದೇ ಕಾರಣಕ್ಕೂ ಇದನ್ನು ಹಿಂಪಡೆಯಬಾರದು. ಭಾರತೀಯ ಶಿಕ್ಷಣ ನೀತಿ ಜಾರಿ ಹಾಗೂ ಕೌಶಲ್ಯಯುಕ್ತ ಯುವಶಕ್ತಿ ನಿರ್ಮಾಣಕ್ಕೆ ಇದು ಅಗತ್ಯವಾಗಿದೆ. NEPಯನ್ನು ಮೊದಲು ಬಾರಿಗೆ ಸ್ಥಾಪನೆಗೊಳಿಸಿದ್ದು ಕರ್ನಾಟಕ ರಾಜ್ಯ ಚುನಾವಣಾ ಪ್ರಣಾಳಿಕೆಯಲ್ಲಿ NEP ತೆಗೆಯುವುದಾಗಿ ಹೇಳಿದ ಕಾರಣಕ್ಕಾಗಿಯೇ ಹೊಸ ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ. ಸರ್ಕಾರ ಈ ನಡೆಯನ್ನ ABVP ಖಂಡಿಸಿದೆ.
ಮುಂದಿನ 20-25 ವರ್ಷಗಳನ್ನು ಗಮನದಲ್ಲಿ ಇರಿಸಿಕೊಂಡು ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಒಂದೇ ಬಗೆಯ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ. ರಾಜ್ಯ ಸರ್ಕಾರವು ರಾಷ್ಟ್ರೀಯತೆಯನ್ನು ತುಂಡಿರಿಸಿ ಪ್ರತ್ಯೇಕತೆಯತ್ತ ಹೆಜ್ಜೆ ಇರಿಸುತ್ತಿರುವುದು ಸರಿಯಲ್ಲ. ರಾಜ್ಯದ ಬೆಳವಣಿಗೆಗೆ ಇದು ಹಿನ್ನಡೆಯಾಗಲಿದೆ. ಕೂಡಲೇ ರಾಜ್ಯ ಸರ್ಕಾರವು ಈ ನಿರ್ಧಾರದಿಂದ ಹಿಂದಕ್ಕೆ ಸರಿಯಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ಜಿಲ್ಲಾ ಸಂಚಾಲಕ ಶಶಿಕಾಂತ್ ರಾಖಲೆ ಒತ್ತಾಯಿಸಿ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಘಟಕದ ಕಾರ್ಯಕರ್ತರು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡಿದ್ದರು. ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿ ಸದಸ್ಯ ಸಾಯಿ ಭೋಸ್ಲೆ, ತಾಲೂಕು ಸಂಚಾಲಕ ಅಂಬರೀಶ್ ಬಿರಾದರ್, ನಾಗರಾಜ್ ಅಮರಸ್ವಾಮಿ, ಅಭಿಷೇಕ್ ಶಂಭು, ಮಹೇಶ್ ಆನಂದ್, ಸಿದ್ದರಾಮೇಶ್ವರ್, ಪವನ್ ಪಾಂಚಾಳ್, ಶಿವಶರಣು, ಸಂಗಮೇಶ್ ಮೂಳೆ, ವಿದ್ಯಾರ್ಥಿನಿ ಪೂಜಾ, ಅಂಬಿಕಾ ಉಪಸ್ಥಿತರಿದ್ದರು. ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಇರುವ ಬ್ರಿಮ್ಸ್ ನರ್ಸಿಂಗ್ ಕಾಲೇಜಿನಲ್ಲಿ ನಡೆದ ವಿಶ್ವ ಶುಶ್ರೂಷಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜ್ಯ ಶುಶ್ರೂಷಾ ಅಧಿಕಾರಿಗಳ ಸಂಘದ ರಾಜ್ಯ ಅಧ್ಯಕ್ಷ ರಾಜ್ಕುಮಾರ್ ಮಾಳ್ಗೆ ಅವರು, ರಾಜ್ಯದ ಎಲ್ಲ ಸರ್ಕಾರಿ ನರ್ಸಿಂಗ್ ಕಾಲೇಜುಗಳಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಮೂರ್ತಿ ಸ್ಥಾಪನೆಯಾಗಬೇಕು ಎಂದು ಹೇಳಿದರು. ರಾಜ್ಯದಲ್ಲೇ ಸದ್ಯ ಬೀದರ್ನ ನರ್ಸಿಂಗ್ ಕಾಲೇಜಿನಲ್ಲಿ ಮಾತ್ರ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಮೂರ್ತಿ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಮಾನವೀಯ ಸೇವೆ ಇತರರಿಗೆ ಪ್ರೇರಣೆ ಆಗುವ ದಿಸೆಯಲ್ಲಿ ಎಲ್ಲ ಕಾಲೇಜುಗಳ ಆವರಣದಲ್ಲಿ ಅವರ ಮೂರ್ತಿ ಸ್ಥಾಪಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದ್ದರು. ಉದ್ಘಾಟನೆ ನೆರವೇರಿಸಿದ ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಮಾತನಾಡಿ, ಶುಶ್ರೂಷಾ ಅಧಿಕಾರಿಗಳ ಸೇವೆ ಬಹಳ ಶ್ರೇಷ್ಠವಾಗಿದೆ. ಕೋವಿಡ್ ವೇಳೆ ಶುಶ್ರೂಷಾ ಅಧಿಕಾರಿಗಳು ಜೀವದ ಹಂಗು ತೊರೆದು ಸೇವೆ ಸಲ್ಲಿಸಿದ್ದರು, ಜನರ ಪ್ರಾಣ ರಕ್ಷಿಸಿದ್ದರು ಎಂದು ಸ್ಮರಿಸಿದ್ದರು. ಫ್ಲಾರೆನ್ಸ್ ನೈಟಿಂಗೇಲ್ ತಮ್ಮ ಸೇವೆ ಮೂಲಕ ವಿಶ್ವದಲ್ಲಿ ಹೆಸರು ಮಾಡಿದ್ದರು. ಶುಶ್ರೂಷಾ ಅಧಿಕಾರಿಗಳು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಬಿರಾದರ್ ನುಡಿದರು. ಬ್ರಿಮ್ಸ್ ಆಸ್ಪತ್ರೆಯ ನರ್ಸಿಂಗ್ ಅಧೀಕ್ಷಕ ಶಿವಯೋಗಿ ಬಾಲಿ, ರಾಜ್ಯ ಶುಶ್ರೂಷಾ ಅಧಿಕಾರಿಗಳ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಣಿಕಾ ಚಂದನ್, ಅನಿಮ್, ಪ್ರಕಾಶ್ ಮಹಿಮಾಕರ್, ಸುಧಾಕರ್ ಮತ್ತಿತರರು ಇದ್ದರು. ಗುರು ಪುಟ್ಟರಾಜರು ರಚಿಸಿದ ಸಾಹಿತ್ಯ ಅದು ಲಿಂಗ ಮೆಚ್ಚಿದ ಸಾಹಿತ್ಯ, ಅದು ಸಾವಿರದ ಸಾಹಿತ್ಯ ಸಾವಿರ ಮನೆಗಳಿಗೆ ತಲುಪಿಸುವ ಅಭಿಯಾನ ಯಶಸ್ವಿಯಾಗಿದ್ದು, ಇದಕ್ಕೆ ಕಾರಣೀಭೂತರಾದ ಸದಸ್ಯರಿಗೆ ಅಭಿನಂದಿಸುತ್ತೇನೆ. ಗುರು ಸಾಹಿತ್ಯ ಪ್ರಚಾರ ಸೇವೆ ಮುಂದುವರಿಸಿಕೊಂಡು ಹೋಗಲು ಬಯಸಿದ್ದು, ಇದಕ್ಕೆ ತಮ್ಮೆಲ್ಲರ ತನುಮನ ಧನ ಸಹಕಾರ ಇರಲಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಎಂದು ಡಾಕ್ಟರ್ ಪುಟ್ಟರಾಜ ಸೇವಾ ಸಮಿತಿಯ ಸಂಸ್ಥಾಪಕ ವೀರಸ್ವಾಮಿ ಹಿರೇಮಠ್ ಅವರು ಹೇಳಿದ್ದರು. ಬೀದರ್ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರೆಯು ದೇವರ ಕೃಪೆಯಿಂದ ಪ್ರತಿ ವರ್ಷವೂ ಅದ್ಭುತವಾಗಿ ನಡೆಯುತ್ತಿದೆ. ಈ ವರ್ಷವೂ ಸಹ ಮೇ 17ರಿಂದ 19ರವರೆಗೆ ಅದ್ದೂರಿಯಿಂದ ಆಚರಿಸಲಾಗುತ್ತಿದೆ. ಈ ವರ್ಷದ ಜಾತ್ರೆಯಲ್ಲಿ ಭಕ್ತಿ ಸಂಜೀವನ ಕೂಟಗಳು ಹಾಗೂ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಡಗರ ಸಂಭ್ರಮದಿಂದ ದೈವ ಸಂದೇಶಗಳು ಮತ್ತು ಸರ್ವರ ಮನ ಸೆಳೆಯುವ ಸುಮಧುರ ಸಂಗೀತ, ಭಕ್ತಿ ಭಜನೆ ಹಾಡುಗಳು ಆಲಿಸಿ ಆನಂದ ಅನುಭವಿಸಲು ಇದೊಂದು ದಿವ್ಯ ಸದಾವಕಾಶವಾಗಿದೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಬಿಷಪ್ NL ಕರ್ಕರೆ ಮತ್ತು ಘನ NA ಪೌಲ್ ಬೆಂಗಳೂರು ವಿಶೇಷ ಸಂದೇಶಕರಾಗಿ ಆಗಮಿಸಲಿದ್ದಾರೆ. ಮೇ 17 ಶುಕ್ರವಾರದಂದು ಮುಂಜಾನೆ 10 ಗಂಟೆಗೆ ದೈವಾರಾಧನೆ ಮತ್ತು ಭಜನೆ ಸ್ಪರ್ಧೆ, ಬೀದರ್ ದಕ್ಷಿಣ ಸಭೆಯವರಿಂದ ಸ್ಪರ್ಧೆ ಹಾಡುಗಳು, ಸಂಗೀತ, ಕೀರ್ತನೆ, ಡಾಕ್ಟರ್ JT ಸಿಮೆಂಟ್ಸ್ ರವರ ಸ್ವರಚಿತ ಭಕ್ತಿ ಸಂಗ್ರಹದಿಂದ ಒಂದು ಭಜನೆ ಹಾಡು ಹಾಗೂ 2ನೇ ಅವಧಿಯ ದೈವಾರಾಧನೆ. ಸಾಯಂಕಾಲ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆಗೆ ದೈವಾರಾಧನೆ ಮತ್ತು ಮೆರವಣಿಗೆ. ಸಾಯಂಕಾಲ 6 ಗಂಟೆಯಿಂದ ವಿವಿಧ ಏರಿಯಾಗಳಿಂದ ಆಗಮನ. ಸೈಂಟ್ ಪೌಲ್ ಮೆಥಡಿಸ್ಟ್ ಕೇಂದ್ರ ಸಭೆ ಮಂಗಲ್ಪೇಟ್ ಬೀದರ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಮೇ 18 ಶನಿವಾರದಂದು ಮುಂಜಾನೆ 10 ಗಂಟೆಗೆ ದೈವಾರಾಧನೆ, ಭಜನೆ ಸ್ಪರ್ಧೆ, ಬೀದರ್ ಉತ್ತರ ಸಭೆಯವರಿಂದ ಸಾಯಂಕಾಲ 4ರಿಂದ 6 ಗಂಟೆಯವರೆಗೆ ಆಟೋಟ ಸ್ಪರ್ಧೆಗಳು. ಸಾಯಂಕಾಲ 8ರಿಂದ ಭಾನುವಾರ ಬೆಳಗ್ಗೆ 6ರವರೆಗೆ ಸರಪಳಿ ಪ್ರಾರ್ಥನೆ. ಸಾಯಂಕಾಲ 6ರಿಂದ ರಾತ್ರಿ 9ರವರೆಗೆ ಕೊರಿಯಾ ತಂಡದವರಿಂದ ಕಂಠಾಟ ನಾಟಕ ಪ್ರದರ್ಶನ. ರಾತ್ರಿ 9ರಿಂದ 10ರವರೆಗೆ ಚಲನಚಿತ್ರ ಪ್ರದರ್ಶನ.
ಮೇ 19 ಸೂರ್ಯೋದಯ ಆರಾಧನೆ ಮರ್ಜಾಪುರ್ ಗವಿಯಲ್ಲಿ ಸಮಯ ಪಾತ್ರ ಕಾಲ 5 ರಿಂದ 8ರವರೆಗೆ, ಬೆಳಗ್ಗೆ 10 ರಿಂದ 1:30ರವರೆಗೆ ದೈವಾರಾಧನೆ ಮತ್ತು ಹರಕೆ ಕಾಣಿಕೆಗಳ ಸ್ವೀಕಾರ, ಬಹುಮಾನ ವಿತರಣೆ, ಹರಾಜು ಮತ್ತು ದೈವಾಶೀರ್ವಾದ ಕಾರ್ಯಕ್ರಮ ನಡೆಯಲಿದೆ. ಆದ್ದರಿಂದ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದುಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಂಜಯಕುಮಾರ್ ಡಾಕುಳಗಿ ಪತ್ರಿಕಾ ಪ್ರಕಟಣೆ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.